ಜಗತ್ತಿನಾಗೆ ನಾನು ಬದುಕಬೇಕಾದ್ರೆ ನೀವಿರಬೇಕಾಗ್ತದೆ, ನೀವು ಬದುಕಬೇಕಾದ್ರೆ ನಾನಿರಬೇಕಾಗ್ತದೆ, ನಾವೆಲ್ಲ ಬದುಕಬೇಕಾದ್ರೆ ಜಗತ್ತಿರಬೇಕಾಗ್ತದೆ. ವಿ ಹ್ಯಾವ್ ಟು ಡಿಪೆಂಡ್ ಅಪಾನ್ ದ ನೇಚರ್ ಫಾರ್ ಅವರ್ ಪ್ಲೇಸೆಂಟ್ ಲಿವಿಂಗ್. ನಾವು ಸುಖವಾಗಿ ಬಾಳಬೇಕಾದ್ರೆ ಜಗತ್ತಿರಬೇಕಾಗ್ತದೆ. ಆದ್ದರಿಂದ ನಾನೇನು ಗಳಿಸ್ತೀನಿ ಅಂತ ನಾ ತಿಳ್ಕೊಂಡೇನಿ, ಅದನ್ನ ಸ್ವಲ್ಪ ನನಗಷ್ಟೇ ಅಲ್ಲ ಇನ್ನೊಬ್ಬರಿಗೆ ಒಂದಿಷ್ಟು ಬಳಸ್ಕೋತ ಹೋಗಬೇಕು. ಇನ್ನೊಬ್ಬರಿಗೆ ಒಂದಿಷ್ಟು ಬಳಸೋದು, ಬಹಳ ಬಳಸೋದಲ್ಲ, ಸುಮ್ಮನೆ ಒಂದ್ ಸ್ವಲ್ಪ ಸ್ವಲ್ಪ ಅನ್ನ ಛತ್ರ ಅಂತ ಮಾಡ್ತಾರೆ, ಅರವಟ್ಟಿಗೆ ಅಂತ ಮಾಡ್ತಾರೆ. ಎಲ್ಲ ಮಾಡ್ತಿದ್ದಿಲ್ಲ ಹಿಂದೆ. ಸುಮ್ಮನೆ ಬಹಳ ಇರೋದಿಲ್ಲ ಅದು, ಸುಮ್ಮನೆ ಮಜ್ಜಿಗೆ ಕೊಡ್ತಾರೆ ಕೆಲವರು, ಸುಮ್ಮನೆ ಮಜ್ಜಿಗೆ. ಅದು ಬೇಸಿಗೆ ಒಳಗೆ ಗುಲ್ಬರ್ಗ ಜಿಲ್ಲಾದಾಗ 40, 44, 45, 46 ಹಿಂಗೆ ಎರ್ಕೋತ ಹೋದಾಗ ಒಂದು ಕಪ್ ಮಜ್ಜಿಗೆ ಕೊಟ್ಟರೆ ಸ್ವರ್ಗ ಸಿಕ್ಕಂಗಾಗ್ತದೆ. ಡ್ರಮ್ ಗಟ್ಲೆ ಅಲ್ಲ, ಬರೇ ಒಂದು ಕಪ್. ಧರ್ಮ ಅಂದ್ರೆ ಏನು ದೊಡ್ಡದು ಮಾಡೋದಲ್ಲ, ಸಣ್ಣದೇ ಮಸ್ತಾಗಿ ಮಾಡೋದ. ಒಂದು ಸಣ್ಣ ಘಟನಾ, ಅಮೆರಿಕಾ ದೇಶ, ಅಲ್ಲಿ ಬೂಕರ್ ಅಂತ ಒಬ್ಬರಾಗಿ ಹೋದ್ರು. ಬೂಕರ್ ವಾಷಿಂಗ್ಟನ್ ಅಂತ ತಾವು ಕೇಳಿರ್ಬೇಕು. ಆ ವಾಷಿಂಗ್ಟನ್ ಅಲ್ಲ, ಬೂಕರ್ ವಾಷಿಂಗ್ಟನ್ ಅಂತ. ಆತ ನಿಗ್ರೋ ಮನುಷ್ಯ. ಆತ ಬಹಳ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದ ಯುವಕ. ನಿಗ್ರೋ ಅಂದ್ರೆ ಕಪ್ಪು ಜನ, ಅವರನ್ನ ಯಾರು ಹಚ್ಕೊಳ್ಳೋದಿಲ್ಲ. ಹಂಗದ ಏನ್ ಮಾಡೋದು, ಯಾರ್ಯಾರ ಕಪ್ ಅದಾರ ಅವ್ರನ್ನ ಯಾರು ಹಚ್ಕೋತಾರ? ಅವರೇ ತಮ್ಮನ್ನ ಹಚ್ಕೊಳ್ಳೋದಿಲ್ಲ, ಇನ್ನು ಮಂದಿ ಯಾರು ಹಚ್ಕೋತಾರ? ನಮ್ ಬಣ್ಣ ಬಹಳ ಕೆಟ್ಟದ ಅಂತ ಅವರೇ ಅನ್ಕೋತ ಆದ್ರೆ ಏನಕ್ಕೆ ಕೆಂಪ್ ಮಾಡೋರು ಯಾರು? ನಮ್ ಬಣ್ಣನೇ ಮಸ್ತ್ ಅದ ಅಂದ್ರೆ ಮಸ್ತ್ ಆಗಿ ಬಿಡ್ತದ. ಆ ಬೂಕರ್ ವಾಷಿಂಗ್ಟನ್ ಬಹಳ ಒಳ್ಳೆ ಮನುಷ್ಯ. ಅವ ಏನ್ ಕೆಲಸ ಮಾಡ್ತಿದ್ದ ಅಂದ್ರೆ, ಏನು ಕಪ್ಪು ಜನ ನಿಗ್ರೋಗಳಿದ್ರೋ ಅವರಿಗೆ ಒಂದು ದೊಡ್ಡ ಶಾಲೆಯನ್ನ ತೆಗಿಬೇಕು ಅಂತ ಹೊರಟ. ಅವ್ರು ಏಳಿಗೆ ಮಾಡ್ತಾ ಇದ್ದ. ಅದು ನಮ್ಮ ಜನ, ಕಪ್ಪು ಜನ ಬಹಳ ಒಳ್ಳೆಯವರಾಗಬೇಕು, ಸುಸಂಸ್ಕೃತರಾಗಬೇಕು, ಸುಶಿಕ್ಷಿತರಾಗಬೇಕು. ಇದು ಅವನಿಗೆ ಕನಸು. ಒಬ್ಬೊಬ್ರಿಗೆ ಎಷ್ಟು ಚಲೋ ಕನಸು ಬೀಳ್ತಾವ. ನಮಗೆ ಹೆಂಗ್ ಕನಸು ಬೀಳ್ತದ? ಈ ಟೇಬಲ್ ನಮಗ ಇರ್ಬೇಕು, ಇದು ನಮಗ ಇರ್ಬೇಕು, ಅದು ನಮಗ ಇರ್ಬೇಕು, ಇದು ನಮ್ಮ ಕನಸ. ಆ ಬೂಕರ್ ಹುಡುಗನಿಗೆ ಬೂಕರ್ ವಾಷಿಂಗ್ಟನ್ಗೆ ಅವನಿಗೆ ಏನ್ ಬಿತ್ತು ಅಂದ್ರೆ, ಸ್ವಲ್ಪ ಈ ಕಪ್ಪು ಜನಾಂಗವನ್ನ ಸುಧಾರಿಸಬೇಕು ಅನಿಸ್ತು. ಅವಾಗ ಒಂದು ಫಂಡ್ ಕಾಂಟ್ರಿಬ್ಯೂಷನ್ ತಗೊಳ್ಳೋದು ಶುರು ಮಾಡಿದ್ರು. ಒಂದು ನಿಧಿ ಸಂಗ್ರಹ ಮಾಡಕ್ ಶುರು ಮಾಡಿದ ಬೂಕರ್. ಎದಕ್ಕಂದ್ರೆ ಅದೊಂದು ಸುಂದರ ಒಂದು ಶಾಲೆ ಕಟ್ಟಿ ಈ ಕಪ್ಪು ಮಕ್ಕಳನ್ನ ಅಲ್ಲಿಟ್ಟು ಅವರಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು, ಅವ್ರನ್ನ ಬುದ್ಧಿವಂತ ಮಾಡಬೇಕು, ಅದರಿಂದ ಅವ್ರ ಜೀವನ ಬದಲಾಗ್ತದೆ ಅಂತ ವಿಚಾರ ಮಾಡಿ ಅದನ್ನೆಲ್ಲ ಶುರು ಮಾಡಿದ. ಬಹಳ ಸೇವಾ ಮಾಡ್ತಾ ಇದ್ದ. ಅವನ ಜೀವನವೇ ಅದಕ್ಕೆ ಮೀಸಲಾಗಿತ್ತು. ಹೀಗೆ ಕಾಂಟ್ರಿಬ್ಯೂಷನ್ ತಗೋತಾ ನಿಧಿ ಕೂಡಿಸ್ತಾ ಎಲ್ಲರೂ ಜನ ಕೊಡ್ತಿದ್ರು. ಕಪ್ಪು ಜನ ಎಲ್ಲ ಕೊಡ್ತಿದ್ರು, ಸ್ವಲ್ಪ ಸ್ವಲ್ಪ. ಅವ್ರು ಶ್ರೀಮಂತರು ಇರ್ಲಿಲ್ಲ, ಸ್ವಲ್ಪ ಸ್ವಲ್ಪ ಕೊಡ್ತಿದ್ರು, ಸಾಕಷ್ಟು ಕೊಡ್ತಿದ್ರು. ಅವಾಗ ಒಬ್ಬ ಮಹಿಳೆ ಬಂದ್ಲು ಒಂದ್ ದಿವಸ, ನಿಗ್ರೋ ಮುದಿಕೆ. ಆಕೆ ಬಡಿಗೆ ಹಿಡ್ಕೊಂಡು ಬಡಿಗೆ ಹಿಡ್ಕೊಂಡು ಸಾವಕಾಶ ಬಂದ್ಲು. ಅವನಿಗೆ ಭೇಟಿಯಾಗಿ ಹೇಳಿದ್ಲು, ನೋಡು ನಾನು ನಿನ್ನ ಹೆಸರು ಬಹಳ ಕೇಳೀನಿ ಅಂದ್ಲು. ಆಕೆ ಹೆಂಗ ಹೇಳೋ ರೀತಿ ಹಂಗ, ನಿನ್ನ ಹೆಸರು ಬಹಳ ಕೇಳೀನಿ, ಏನೋ ಬಹಳ ಚಲೋ ಕೆಲಸ ಮಾಡ್ತೀಯ ಅಂತಲ್ಲ ನೀನು ಅಂದ್ಲು. ಅವಾಗ ಬೂಕರ್ ಹೇಳ್ದ, ಹೌದು ಅಜ್ಜಿ, ನಾನು ಒಂದು ಕೆಲಸ ಮಾಡ್ತಾ ಇದ್ದೇನೆ, ಎಲ್ಲರೂ ಚಲೋ ಆಗಬೇಕಲ್ಲ, ಆ ಕೆಲಸ ಮಾಡ್ತೇನೆ. ಅದಕ್ಕೆ ಎಲ್ಲರಿಗೆ ಶಿಕ್ಷಣ ದೊರಿಬೇಕು, ನಮ್ಮ ಹುಡುಗರಿಗೆ. ಅದಕ್ಕೊಂದು ದೊಡ್ಡ ಶಾಲೆ ತೆಗೆದು ಅಲ್ಲಿ ಶಿಕ್ಷಣ ಕೊಡಿಸ್ಬೇಕು ಅಂತ ಇಚ್ಛಾ ಅದ, ಅದಕ್ಕೊಂದಿಷ್ಟು ಹಣ ಕೂಡಿಸ್ತಾ ಇದೀನಿ ಅಂದ. ಯಾರು? ಬೂಕರ್. ಅವಾಗ ಮುದುಕೆ ಹೇಳಿದ್ಲು, ಅದಕ್ಕೆ ಬಂದೇನಿ ನಾನು ಅಂದ್ಲು. ಅವ ನಿನಗೇನು ಶಾಲೆಗೆ ತಗೋಬೇಕೇನು ಅಂದ. ಅಲ್ಲಲ್ಲ, ನೀ ಏನು ಮಾಡ್ತೀಯಲ್ಲ ಅದಕ್ಕೆ ಸಹಾಯ ಮಾಡಕ್ ಬಂದೀನಿ ಅಂದ್ಲು. ಬಟ್ಟೆ ಹರಿದತ್ತು. ಬಹಳ ಮತ್ತಗಾದ ಮುದುಕೆ, ಅತ್ಯಂತ ಬಡವಿ, ಯಾರೂ ಇರ್ಲಿಲ್ಲ ರಕ್ಷಣಾ ಮಾಡಾಕ. ಇಂಥ ಮುದುಕಿ. ಆಕೆ ಹೇಳಿದ್ಲು, ನಂದು ಏನ್ರ ಕೊಡ್ಬೇಕಂತ ತಂದೇನಿ, ತಗೋತೀಯೇನು ಅಂದ್ಲು. ಏನು ನೀನು ಬಡಬೇರಿ, ಯಾಕೆ ಕೊಡ್ತೀಯ ಅಂತ ಆತ. ಯಾಕೆ ಅಂದ್ಲು. ಅವ್ರದೇ ತಗೋತೀಯೇನೋ ಅಂದ್ಲು. ಹೆಂಗ ಆಕೆಗೆ ಹೇಳೋ, ಏನದ ಕೊಡು ಅಂದ. ಎಲ್ಲಾ ಬಟ್ಟೆ ಬಿಚ್ಚಿ ಅದಕ್ಕೆ ಬಟ್ಟೆ ಎಲ್ಲ ಅದನ್ನೆಲ್ಲ ಕಟ್ಟಿ ತಂದಿದ್ಲು. ಅದನ್ನೆಲ್ಲ ಬಟ್ಟೆ ಬಿಚ್ಚಿ ಒಳಗ 10 ಪೈಸಾ ಇತ್ತು. ಆಕೆ ಹೇಳಿದ್ಲು, ನಾನು ದಿವಸ ಒಂದು ನನ್ನ ಇದ್ರಾಗ ಒಂದು ಕಾಯಿಪಲ್ಯ ಮಾಡ್ಕೊಂಡೇನಿ, ಒಂದು ಸಣ್ಣದಿಟ್ಟ ಜಾಗ ಅದ, ಅದ್ರಾಗ ಕಾಯಿಪಲ್ಯ ಮಾಡ್ಕೊಂಡೇನಿ, ಅದನ್ನ ಮಾರಾಟ ಮಾಡ್ತೇನೆ. ಅದು ದಿವಸಕ್ಕೆ 2 ಊಟಕ್ಕೆ ಎಷ್ಟು ಆಕತ್ತೆ ಅಷ್ಟು ಆಕೈತಿ. ಒಂದು ಊಟ ಬಿಟ್ಟೇನಿ 10 ದಿವಸ ಒಂದು ಊಟ ಬಿಟ್ಟೇನಿ. ಆ ಒಂದು ಊಟದ್ದು 10 ಪೈಸಾ ಆಗ್ಯಾವ, ಅದನ್ನು ತಗೋ ಅಂದ್ಲು. ಅವ 10 ಪೈಸಾ ತಗೊಂಡು ಕಣ್ಣಲ್ಲಿ ನೀರ ಬಂತವನಿಗೆ. ಅವಾಗ ಮುದುಕಿಗೆ ಹೇಳ್ದ, ಇನ್ನು ನನ್ನ ಕೆಲಸ ತಡೆಯೋದಿಲ್ಲ, ಆಯ್ತು ಅಂತ ತಿಳ್ಕೊ ಅಂತ. 10 ಪೈಸಾ
ಇದೇ ಈ ಮಹಾ ಕಾರ್ಯಕ್ಕೆ ಇದು ಮೂಲ ಕಾರಣ, ಫೌಂಡೇಶನ್, ಇದನ್ನ ಆಧಾರವಾಗಿಟ್ಟುಕೊಂಡು ಹೋಗ್ತೇನೆ ಅಂತ ಹೇಳಿದ. ಆ ಮುದುಕಿ ಎಷ್ಟು ಸಂತೋಷ ಆಗಿತ್ತು. ಮಾಡು, ಚಲೋ ಕೆಲಸ ಮಾಡು, 10 ಪೈಸಾ ಕೊಟ್ಟಿನಿ. 10 ಪೈಸಾ ಅಂದ್ರೆ 10 ಊಟ ಬಿಟ್ಟಿನಿ, ಮಕ್ಕಳ ಸಲುವಾಗಿ, ಜ್ಞಾನದ ಸಲುವಾಗಿ, ಜನಾಂಗದ ಸಲುವಾಗಿ, ದೇಶದ ಸಲುವಾಗಿ 10 ಪೈಸಾ. ಆ ಮುದುಕಿಗೆ ಎಷ್ಟು ಸಂತೋಷ ಆಗಿತ್ತು. ಅವಾಗ ಅವ ಅಂದ, ಊಟ ಯಾಕೆ ಬಿಟ್ಟಿ ಅಂದ. ಊಟ ಬಿಡ್ಲಾರ್ದೆ ಇಂಥ ಕೆಲಸ ಹಾಕ್ಯಾವೇನು ಅಂದ್ಲು. ಅದ್ ಹೆಂಗದೆ, ನಾವು ಕೆಲಸ ಮುಗಿಸಿ ಊಟ ಮಾಡ್ತೇವಿ. ಕೆಲಸ ಮುಗಿಸೋದಂದ್ರೇನು, ಅದನ್ನ ಮುಗಿಸೇ ಬಿಟ್ಟು ಊಟ ಮಾಡ್ತೇವಿ. ಆಕೆ ಊಟ ಬಿಟ್ಟು ಕೆಲಸ ಮಾಡಿದ್ಲು, ಎಷ್ಟು ವ್ಯತ್ಯಾಸ. ಇದಕ್ಕೆ ಧರ್ಮ ಧರ್ಮ ಅಂತ ಕರೀತಾರೆ. ಧರ್ಮ ಅಂದ್ರೇನು, ಸುಮ್ಮನೆ ಹಿಂಗೆ ಮನೋಭಾವ, ಇದ ಧರ್ಮ. ಸುಮ್ಮನೆ ಒಂದಿಷ್ಟು ಇಂಥ ಮನೋಭಾವ ಮುದುಕಿಯೊಳಗೆ ಏನಿತ್ತಲ್ಲ, ಆ ಮನೋಭಾವ. ಮುಂದೆ ಬುಕ ದೊಡ್ಡ ಶಾಲೆ ಮಾಡ್ತಾನೆ, ಸಾವಿರಾರು ವಿದ್ಯಾರ್ಥಿಗಳು ಕಲಿತಾ ಇರ್ತಾರೆ. 10 ಪೈಸಾ ಮಹಾದ್ವಾರದ ಮೇಲೆ, ಆ ಶಾಲೆಯ ಮಹಾದ್ವಾರದ ಮೇಲೆ 10 ಪೈಸಾ ಹಾಕ್ಯಾನ. ಅದಲ್ಲದ ಅದು ಎಷ್ಟು, ಅದು ಧರ್ಮ, ಇದು ಧರ್ಮ. ಆ ಬಳಿಕ ಮುಂದಿಂದು ಕುಶಲ ಅನ್ನ ಪ್ರಮದಿತವ್ಯಂ, ಇದು 3ನೇದ್ದು. ಕುಶಲಾರ್ಥನ ಪ್ರಮದಿತವ್ಯಂ. ಕುಶಲ ಅಂದ್ರೆ ನಮ್ಮ ಕೆಲಸ ಹೆಂಗಿರ್ಬೇಕಂದ್ರೆ ವಿನಾಶಕ ಇರಬಾರ್ದು.